ಆ ಚೈನ್ ಎಲ್ಲ ಕಿತ್ಕೊಂಡು ಹೋಗಿ ಫೈಟ್ ಮಾಡೋಕ್ಕೆ ಅಂತ ಹೋಗ್ತಾ ಇತ್ತು. ಮಾಡಿದ್ರು ಅಭಿಮನ್ಯುಗೆ ದೂಕಕ್ಕಾಗ್ತಾ ಇಲ್ಲ. ಇದನ್ನ 10-11 ಜನ ಸಾಯಿಸುತ್ತೆ. ಅವಾಗ ಅಭಿಮನ್ಯು ತೆಗೆದು ಗುದ್ದಿದ ಕೂಡ ಪಾರ್ಟ್ಸ್ಗಳನ್ನೆಲ್ಲ ಕಿತ್ ಬಿಸಾಕಿ ಅಭಿಮನ್ಯು ಏನು ಅಂತ ಕಂಟ್ರೋಲೇ ಮಾಡೋಕ್ಕಾಗ್ತಿರ್ಲಿಲ್ಲ. ಸುಮಾರು 8-10 ವರ್ಷದ ಹಿಂದೆ ಎಲ್ಲಿಂದಲೋ ಒಂದು ಆನೆ ಬಂದು ಅರಸೀಕೆರೆ ಹತ್ರ ಒಂದು ನಾಗಪುರಿ ಅಂತ ಒಂದು ಕಾಡಿದೆ. ಅದು ಭಯಂಕರ ಬೆಟ್ಟ ಗುಡ್ಡ. ಆ ನಾಗಪುರಿ ಅದೊಂದು ಅಭೇದ್ಯ ಕೋಟೆ. ಹಿಂದೆ ಯಾರೋ ಒಬ್ಬ ಕೋಟೆ ಕಟ್ಟಿದ್ನಂತೆ. ಅಲ್ಲಿ ಕೋಟೆ ಕುರು ಉಂಟು. ಅಲ್ಲಿ ಮೇಲೊಂದು ಶಿವ ದೇವಸ್ಥಾನನೂ ಇದೆ, ಪಾಳು ಬಿದ್ದಿದ್ದ ದೇವಸ್ಥಾನನೂ ಉಂಟು. ಅಲ್ಲಿ ಬಂದು ಒಂದು ಆನೆ ಬಂದು ಸೇರ್ಕೊಂತು. ಅದು ಯಾವ ರೀತಿ ಆನೆ ಅಂದ್ರೆ, ಅದು ಬಹುಶಃ ನಮ್ಮ ಏರಿಯಾದ ಆನೆ ಅಲ್ಲ. ಅದರದ ಮುಖ ಮುಸುಂಟಿ, ಅದರ ಬಾಡಿ, ಅದ್ರ ಕಲರ್ ಎಲ್ಲ ನೋಡಿದ್ರೆ ಬನ್ನೇರಘಟ್ಟ ಇಲ್ಲ ತಮಿಳ್ನಾಡು ಕಡೆಯಿಂದ ಬಂದ ಆನೆ ಇರ್ಬೋದು. ಕಪ್ಪಗಿತ್ತು. ಅಲ್ಲಿ ಕಾಡು, ಒಂದು ಬುಷ್ ಕಾಡಿದೆ, ಒಂಥರ ಕಾಡಿದೆ. ಏನ್ ನಾಗಪುರಿ ಕಾಡಿದೆಯಲ್ಲ, ಅದು ಸುಮಾರು 10,000 ಎಕರೆ ಅನಿಸ್ತದೆ. ಒಂದೊಂದು ಬಂಡೆಗಳು, ಒಂದೊಂದು ಮನೆ, 8-10 ಮಾಡಿ ಅಷ್ಟೇ ಎತ್ತರದ ಬಂಡೆಗಳು ಅಲ್ಲಿ. ಬೇರೆ ಕಡೆ ಎಲ್ಲಾರು ಕೂರೋಣ ಅವ್ರು ಮಾತಾಡೋದು. ಆಮೇಲೆ ಅಲ್ಲಿ ಮೊದ್ಲೇ ಅರಸೀಕೆರೆ ಬಯಲ್ಸೀಮೆ. ಅವ್ರಿಗೆ ಆನೆನ ಕಲ್ಪನೆನೂ ಇಲ್ಲ, ಅವ್ರ ಆನೆನೂ ನೋಡಿರ್ಲಿಲ್ಲ. ಆನೆ ಆಗ್ಲೇ ಒಂದ್ 2-3 ಜನ ಸಾಯಿಸಿತ್ತು. ಲಾಸ್ಟಿಗೆ ಒಬ್ಬ ರೈತ ಜೋಳದ ತೋಟದಲ್ಲಿ ಮಲಗಿರ್ತಾನೆ. ಜೋಳ ಮುರ್ಕೊಂಡ್ ತಿನ್ನೋ ಶಬ್ದ ರಾತ್ರಿ ಕೇಳ್ತಾನೆ. ಆನೆ ಬೆನ್ ಕಾಣ್ತಾ ಇರ್ತದೆ ಹಿಂಭಾಗ. ಇವನು ಹೋಗಿ ಒಂದು ದೊಣ್ಣೆಯಲ್ಲಿ ತಗೊಂಡ್ ಹೋಗಿ ಬಡ ಹೊಡಿತಾನೆ. ಅವನಿಗೆ ಆನೆ ಕಲ್ಪನೆನೇ ಇಲ್ಲ. ಬಹುಶಃ ಅವನ ಆನೆನೂ ಜೀವನದಲ್ಲಿ ನೋಡಿದ್ನೇ ಇಲ್ಲ. ಯಾವುದೋ ಒಂದು ಕೋಣನ ಎಮ್ಮೆನ ಅಂತ ತಿಳ್ಕೊಂಡು ಹೊಡಿತಾನೆ. ಆವಾಗ ಈ ಆನೆ ಅವನ್ನ ಅಟ್ಯಾಕ್ ಮಾಡಿ ಅವನ ಪಾರ್ಟ್ಸ್ಗಳನ್ನೆಲ್ಲ ಕಿತ್ ಬಿಸಾಕಿರ್ತದೆ. ಆಮೇಲೆ ಇನ್ನೊಬ್ಬರದ್ದು ಯಾರ್ದೋ ಮನೆ ಹತ್ರ ಹೋಗಿ ಬೆಳಿಗ್ಗೆವರೆಗೂ ಅವ್ರನ್ನ ಸಾಯಿಸಕ್ಕಾಗಿ ಅಲ್ಲಿ ಕಾಯುತ್ತೆ. ಅಲ್ಲಿ ಅವನ್ ಸಿಗಲ್ಲ. ಹೀಗೆ ಸುಮಾರು 10-11 ಜನ ಸಾಯಿಸುತ್ತೆ. ಅರಸೀಕೆರೆ MLA ಶಿವಲಿಂಗೇಗೌಡರು ಅವಾಗ ಜನತಾ ಪಕ್ಷದಲ್ಲಿದ್ರು, ಜನತಾ ದಳದಲ್ಲಿದ್ರು. ಅವರು ಹೋಗಿ ಅಸೆಂಬ್ಲಿಯಲ್ಲಿ ಗಲಾಟೆ ಮಾಡಿ ಅಲ್ಲಿ ಒಂದು ಸ್ಟ್ರೈಕ್ ಎಲ್ಲ ಮಾಡ್ತಾರೆ. ಲಾಸ್ಟಿಗೆ ಅದನ್ನ ಹಿಡಿಯಕ್ಕೆ ಒಂದು ಆರ್ಡರ್ ಮಾಡ್ತಾರೆ. ಅಭಿಮನ್ಯು, ಗಜೇಂದ್ರ ಟೀಮ್ ಸುಮಾರು ಇನ್ನೂ ಒಂದು 3-4-5 ಆನೆಗಳನ್ನ ತಗೊಂಡು ಅಲ್ಲಿಗೆ ಹೋಗ್ತಾರೆ. ನಾನು ಹೋಗಿ ಅವ್ರ ಗುಂಪು ಹೋಗಿ ಸೇರ್ಕೊಂಡೆ. ನಂದೊಂದು 4-wheel ಜೀಪ್ ಇತ್ತು, ಆ ಜೀಪ್ ತಗೊಂಡು ಹೋಗಿದ್ದೆ. ಕೈಸರ್ ಜೀಪ್. ವೆಂಕಟೇಶಣ್ಣ ಇದ್ರು. ವೆಂಕಟೇಶಣ್ಣನ ಜೊತೆ ನಾಗರಾಜ್ ಡಾಕ್ಟ್ರು ಯಾರೋ ಇದ್ರು, ಜೊತೆಗೆ ಅಕ್ರಮ್ ಇದ್ರು. ನಾನು ಹೋಗಿ ಅವ್ರ ಜೊತೆ ಸೇರ್ಕೊಂಡೆ. ಆಮೇಲೆ ನಾನೇನಾಯಿತು, ನಾನು ಅವತ್ತು ದಾರಿ ತಪ್ಪಿ ನಾನು ನಾಗಪುರಿ ಕಡೆ ರಸ್ತೆಯಲ್ಲಿ ಹೋದೆ. ಅಲ್ಲಿ ನೋಡ್ಬೇಕಾದ್ರೆ ಒಂದು ರೋಡಲ್ಲಿ ಸಿಕ್ಕಾಪಟ್ಟೆ ಲದ್ದಿ ಬಿದ್ದಿತ್ತು ಕಾಡಾನೆದು. ಅಲ್ಲೊಬ್ಬ ಟ್ರ್ಯಾಕ್ಟರ್ ನಿಲ್ಸ್ಕೊಂಡು ಟೈಟ್ ಆಗಿ ಕುಡಿದು ಅದ್ರ ಮೇಲೆ, ಸ್ಟೇರಿಂಗ್ ಮೇಲೆ ನಿದ್ದೆ ಮಾಡಿದ್ದ. ಒಂದು 7 ಗಂಟೆ, 7:30-8 ಗಂಟೆಲಿ. ಆಮೇಲೆ ನಾನು ವಾಪಸ್ ಬಂದು ಅದು ಕೆಳಗಡೆ ಕ್ಯಾಂಪಿಗೆ ಹೋಗಿ ಸೇರ್ಕೊಂಡೆ. ಆಮೇಲೆ ನಾನು ಹೇಳಿದೆ ನಮ್ಮ ಕ್ಯಾಂಪಲ್ಲಿ ಫಾರೆಸ್ಟ್ ಆ ಭಾಗದ ರೇಂಜರಿಗೆ, ಅಲ್ಲಿ ಯಾರೋ ಒಬ್ಬ ಕುಡಿದು ಟ್ರ್ಯಾಕ್ಟರ್ ಮಲಗಿದಾನೆ, ಅದು ಆನೆದೇ ದಾರಿ, ಬಹುಶಃ ಅಲ್ಲೇ ಆನೆ ಕೆಳಗಡೆ ಹೊಲಕ್ಕೆ ಬಂದು ಮತ್ತೆ ವಾಪಸ್ ಹೋಗುತ್ತೆ ಅಂತ ಹೇಳಿದೆ. ಹೌದಾ ಅಂತ ಹೇಳಿ ಎಲ್ಲರೂ ಹೋಗಿ ಯಾರೋ ಒಂದು ಜೀಪ್ ತಗೊಂಡು ಹೋದ್ರು. ಅದೆಲ್ಲ ಆಯಿತು. ನಾವು ಹೋಗಿ ರಾತ್ರಿ ಅಲ್ಲೇ ಮಲಗಿದ್ದು, ಅವ್ರ ಕ್ಯಾಂಪಲ್ಲೇ ಮಲಗಿದ್ದು. ರಾತ್ರಿ ಇದ್ದಕ್ಕಿದ್ದಂಗೆ ಆನೆಗಳೆಲ್ಲ ಗೀಳಿಡಕ್ಕೆ ಶುರು ಮಾಡಿದ್ದು. ನಾನೇನು ತಿಳ್ಕೊಂಡೆ, ಕಾಡಾನೆ ಬಂದು ನಮ್ಮ ಅಭಿಮನ್ಯುಗೂ ಮತ ಬಂದಿತ್ತು. ಅಭಿಮನ್ಯು ಏನೋ ಅಟ್ಯಾಕ್ ಮಾಡಕ್ ಬಂದಿರ್ಬೋದು ಅಂತ ತಿಳ್ಕೊಂಡು ನಾವು ಎದ್ದು ಹೊಡಿದು ನೋಡೋಣ ಅಂತ. ಅಲ್ಲಿ ನೋಡಿದ್ರೆ
ಸಕ್ಕರೆ ಬೈಲಿಂದ ಒಂದು ದೊಡ್ಡದೊಂದು ಟಸ್ಕರ್, ಅದು ಸತ್ತೋಯ್ತು ಅಂತ ಕಾಣ್ತದೆ, ಅದಿಲ್ಲ ಈಗ. ಅದನ್ನ ತಂದಿದ್ರು. ಆ ಬೇರೆ ಆನೆ ಸ್ಮೆಲ್ಲಿಗೆ ಇವೆಲ್ಲ ಕೂಗಾಡಿ ಅಭಿಮನ್ಯು ಏನು ಅಂತ ಕಂಟ್ರೋಲೇ ಮಾಡೋಕ್ಕಾಗ್ತಿರ್ಲಿಲ್ಲ. ಅಭಿಮನ್ಯು ಆ ಚೈನ್ ಎಲ್ಲ ಕಿತ್ಕೊಂಡು ಹೋಗಿ ಫೈಟ್ ಮಾಡೋಕ್ಕೆ ಅಂತ ಹೋಗ್ತಾ ಇತ್ತು. ಆಮೇಲೆ ಅವಾಗ ಸಣ್ಣಪ್ಪ ಇದ್ದಿದ್ದು ಅಂತ ಕಾಣ್ತದೆ, ಅಂದರೆ ವಸಂತನ ತಂದೆ. ವಸಂತ ಇನ್ನು ಚಿಕ್ಕನು. ಕಬಡ್ಡಿ ಥರನೇ, ಕಬಡ್ಡಿ ಅಂತಲೂ ಹೇಳ್ಬೋದು, ಇಲ್ಲ ಅಭಿಮನ್ಯುನ ಬೆಸ್ಟ್ ಫ್ರೆಂಡು ಅಂತಲೂ ಹೇಳ್ಬೋದು. ಕಬಡ್ಡಿನೇ, ಚಿರಂಶ ಕಬಡ್ಡಿನೇ. ಆಮೇಲೆ ಎಲ್ಲ ಎಳೆದು ತಂದು ಏನೋ ಮಾಡಿ ಎಲ್ಲ ಮಲಗಿಸಿರು. ಬೆಳಿಗ್ಗೆ ಎದ್ದು ಬೇಗ ಹೋಗಿ ನೋಡ್ತೀನಿ, ಅಭಿಮನ್ಯು ನಿದ್ದೆ ಮಾಡಿಬಿಟ್ಟನೆ. ಅದ್ರ ಪಕ್ಕ ಸಣ್ಣಪ್ಪ, ಅದ್ರ ಪಕ್ಕ ಇವು ವಸಂತ ಎಲ್ಲ ಮಲಗಿದ್ದಾರೆ. ಎಲ್ಲರಿಗೂ ನಿದ್ದೆ. ಅಭಿಮನ್ಯು ಏನು ಗೊರಕೆ ಹೊಡ್ತಾ ಮಲಗಿದ್ದ. ಆಮೇಲೆ ನಾವು ಇನ್ನು ಆನೆ ಪತ್ತೆ ಇಲ್ಲ, ಇಲ್ದಕ್ಕಿದ್ದಂಗೆ ಆನೆ ಪತ್ತೆ ಇಲ್ದಂಗೆ ಆಯಿತು. ಕಾಡಾನೆಗೆ ನಮ್ಮ ಏನು ಅಭಿಮನ್ಯು ಆ್ಯಂಡ್ ಟೀಮ್, ಅದರಲ್ಲೂ ಅಭಿಮನ್ಯುಗೆ ಮದ ಬಂದಿತ್ತಲ್ಲ, ಆ ಸ್ಮೆಲ್ಲು ಸಿಕ್ಕಾಪಟ್ಟೆ ಹೊಡಿತಾ ಇತ್ತು, ವಾಸನೆ. ಆನೆಗಳು 2ರಿಂದ 3 ಕಿಲೋಮೀಟ್ರ್ ದೂರದವರೆಗೂ, ಇಲ್ಲ 4 ಕಿಲೋಮೀಟ್ರ್ ದೂರದವರೆಗೂ, ಮನುಷ್ಯರದಾಗಲಿ ಇಲ್ಲ ಮದ ಬಂದ ಆನೆದಾಗಲಿ ಇಲ್ಲ ಸ್ವಂತ ಈ ಆನೆ ಬೇರೆ ಯಾವುದೇ ಸ್ಮೆಲ್ಗಳನ್ನ ಹಿಡಿತವೆ. ಅಂದರೆ ಗಾಳಿ ಬೀಸ್ತಾ ಇರಬೇಕು ಆನೆ ಕಡೆಗೆ. ಇಲ್ಲ, ಆನೆಗಳಿಗೆ ಒಂದು ಶಕ್ತಿ ಇದೆ. ಒಂದು ಆನೆ ಒಂದು ಕಾಡಲ್ಲಿ ನಿಂತಿದ್ರೆ ಅಲ್ಲಿಂದ 500 ಮೀಟ್ರಿಂದ ಅಂದಾಜು ಒಂದು 500 ಮೀಟ್ರ್ ಅಂದರೆ ಅರ್ಧ ಕಿಲೋಮೀಟ್ರ್ ದೂರದವರೆಗೂ ಇನ್ನೊಂದು ಆನೆಯ ಇರುವಿಕೆಯನ್ನು ಪತ್ತೆ ಮಾಡ್ತವೆ. ಅಂದರೆ ಅದಕ್ಕೊಂದು ಸಿಗ್ನಲ್ ಕಳಿಸ್ತಾ ಇರ್ತವೆ. ಆ ಸಿಗ್ನಲ್ಗೆ ಆನೆಗಳು ಕಳಿಸೋ ಸಿಗ್ನಲ್ಗಳಿಗೆ ಸಬ್ಸಾನಿಕ್ ವೇ ಆಫ್ ಕಮ್ಯುನಿಕೇಶನ್ ಅಂತ ಹೇಳ್ತಾರೆ. ಒಂದು ಆನೆಯಿಂದ ಒಂದು ಆನೆಗೆ ತರಂಗಗಳನ್ನು ಕಳಿಸಿ ಅದು ಮಾಡ್ತವೆ. ಅದು ಬಹುಶಃ ನಮ್ಮ ಆನೆಗಳು ಅವು ಸಂಭಾಷಣೆ ನಡೆಸಿರ್ಬೋದು ಕಾಡಾನೆ. ಯಾಕೆಂದರೆ ಆನೆಗಳು ನಾವು ಕರ್ಕೊಂಡು ಹೋಗಿ ಸಾಕಿದ ಆನೆಗಳು ಅವೇನು ನಮ್ಮ ಪರ ಅಂತ ಏನಲ್ಲ. ನಮಗೆ ಹೆದರಿ, ನಮ್ಮ ಮಾತುಗಳಿಗೆ ಹೆದರಿ, ನಮ್ಮ ಮನುಷ್ಯರಿಗೆ ಹೆದರಿ ಅವುಗಳು ಕಾಡಾನೆ ಮೇಲೆ ಇವನು ಹೇಳಿದ ಮೇಲೆ ದಾಳಿ ಮಾಡ್ತವೆ. ಬಿಟ್ಟರೆ ಅವೆರಡು ಒಟ್ಟೊಟ್ಟಿಗೆ ಕಾಡೊಳಗೆ ಹೋಗಿ ಒಟ್ಟಿಗೆ ಬದುಕ್ತವೆ. ಅವಕ್ಕೇನು ವೈರತ್ವ ಇಲ್ಲ. ಅದೇನು ನಾವು ಇಂಡಿಯಾ ಪಾಕಿಸ್ತಾನದಂಗಲ್ಲ, ಸಾಕಿದ ಆನೆಗೂ ಕಾಡಾನೆಗೂ. ಆಮೇಲೆ ಏನಾಯಿತು, ಆನೆ ಪತ್ತೆ ಇಲ್ಲ. ನಾವು ಬೆಳಿಗ್ಗೆ ಅರಸೀಕೆರೆಗೆ ಹೋದು, ಅಲ್ಲೇ ಹತ್ತಿರ ಜೀಪ್ ತಗೊಂಡು ಅಲ್ಲಿಂದ ಊಟ ಕಟ್ಟಿಸ್ಕೊಂಡು ನೋಡೋಣ ಇದು ಹೇಗಿದೆ ನಾಗಪುರಿ ಬೆಟ್ಟ ಅಂತ ನಾಗಪುರಿ ಕಡೆಗೆ ಹೋದು. ಅದೊಂದು ದೊಡ್ಡ ಬಂಡೆಗಳು, ಒಂದೊಂದು 4 ಮಾಡಿಕ್ಕಿಂತ ಎಷ್ಟು ದೊಡ್ಡ ಬಿಲ್ಡಿಂಗ್ಗಳಕ್ಕಿಂತ ಎತ್ತರ ದಪ್ಪ ಬಿಲ್ಡಿಂಗ್ ಕಲ್ಲುಗಳು. ಅದು ಹಾಸನ ಜಿಲ್ಲೆ ಅರಸೀಕೆರೆಯಿಂದ ಒಂದು 6-7 ಕಿಲೋಮೀಟ್ರ್ 8 ಕಿಲೋಮೀಟ್ರ್ ದೂರದಲ್ಲಿ. ಆಮೇಲೆ ಅದೊಂದು ಅಂತ ಆ ರೀತಿ ಪ್ರದೇಶ ನಾನು ಎಲ್ಲೂ ನೋಡಲಿಲ್ಲ. ಯಾರು ರಾಮನಗರದ್ದು ಎಲ್ಲವೂ ಇಲ್ಲ ಅಷ್ಟು ಬಂಡೆಗಳು. ಆಮೇಲೆ ಅದಕ್ಕೆ ಅಲ್ಲೊಂದು ಹಳೆಯ ಒಂದು ಶಿವ ದೇವಸ್ಥಾನ ಇತ್ತು. ಅಲ್ಲಿಂದ ಆ ಕಡೆ ಒಂದು ಕೋಟೆ ಇತ್ತು. ಬಹುಶಃ ಯಾರೋ ಒಬ್ಬ ಪಾಳೆಗಾರನ ಕೋಟೆನೋ ಯಾವುದೋ ಇರ್ಬೋದು. ನನಗೆ ಯಾರೋ ಅಂದರು, ಯಾರೋ ಸುಮ್ಮನೆ ಹೇಳಿರೋ, ಗೊತ್ತಿದ್ದು ಹೇಳಿರೋ, ಹೈದರಾಲಿ ಅದ್ರ ಮೇಲೆ ದಾಳಿ ಮಾಡಿ ಇದು ಮಾಡಿರೋ, ಅದು ಮಾಡಿರೋ ಅಂತ ಇರ್ಬೋದು. ಅದೇನು ನನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಯಾವುದೇ ಇತಿಹಾಸ ಇಲ್ಲ. ಅಂಥ ಕೋಟೆಗಳು ಈ ದೇಶದಲ್ಲಿ 1 ಲಕ್ಷ ಇರ್ಬೋದು, ಇರಲಿ. ಆಮೇಲೆ ಅಲ್ಲಿ ಹೋಗಿ ಒಂದು ಹಳೇ ಕಲ್ಲುಗಳೆಲ್ಲ ಕಟ್ಟಿರೋ ಒಂದು ಹಳೇ ಶಿವ ದೇವಸ್ಥಾನದಲ್ಲಿ ಹೋಗಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಊಟ ಮಾಡಿ ಅಲ್ಲೇ ಒಂದು ಸ್ವಲ್ಪ ನಿದ್ದೆ ಮಾಡಿದ್ವು. ಅಷ್ಟೊತ್ತಿಗೆ ಆನೆಗಳು ಬರೋ ಸೌಂಡ್ ಕೇಳಿಸ್ತು. ಆನೆ ಬರೋ ಸೌಂಡ್. ನಾವು ಎದ್ದೆದ್ದು ಇದೇ ಆನೆ ಬಂದಿರ್ಬೋದು. ಅಂದರೆ ಈ ಆನೆ ಹೇಗೆ ಅಂದರೆ 11 ಜನ ಸಾಯಿಸಾಗಿತ್ತು. ಈ ಆನೆ ಹೇಗೆ ಅಂದರೆ ಮನುಷ್ಯರಿಗೆ ಇದಕ್ಕೆ ಅಡ್ಡ ಬಂದ್ರೆ ಸಾಮಾನ್ಯ ಆನೆಗಳೆಲ್ಲ ಸಾಯಿಸ್ತವೆ ಅಷ್ಟೇ. ಅದು ಹತ್ರ ಬಂದಾಗ ಇಲ್ಲ ಕೆಲವು ಅದು ಅಟ್ಟಿಸ್ಕೆ ಹೋಗಿ ಸಾಯಿಸ್ತವೆ, ಅದು ಬೇರೆ. ಈ ಆನೆ ಆಗಲ್ಲ. ಮನುಷ್ಯರ ಸೌಂಡ್ ಎಲ್ಲಾರು ಕೇಳಿದ್ರೆ ಅಲ್ಲಿಗೆ ಹುಡ್ಕೊಂಡು ಹೋಗಿ ಸಾಯಿಸೋ ಆನೆ. ಲಾಸ್ಟಿಗೆ ನಾವೆಲ್ಲ ಅಲ್ಲಿ ಆ ಶಿವ ಟೆಂಪಲ್ ಹತ್ರ ಒಂದ್ ಕಡೆ ಕಲ್ಲು ಬಂಡೆ ಮೇಲೆ ಹತ್ತಿ ಕುತ್ಕೊಂಡು ನೋಡ್ತೀವಿ. ನಮ್ಮ ಸಾಕಿದ ಆನೆಗಳು ಸುಮ್ಮನೆ ಅಲ್ಲಿಗೆ ತಂದಿದ್ರು. ಆಮೇಲೆ ಅಲ್ಲಿಂದ ನಾವು ಫಾರೆಸ್ಟರ್ ಜೊತೆ ಹೋದು. ಆನೆ ಎಲ್ಲಿ ನೋಡಿದ್ರು 2 ದಿವಸ ಆದರೂ ಆನೆ ಸಿಕ್ಲಿಲ್ಲ. ಆನೆ ಎಲ್ಲಿ ಹೋಯ್ತು ಅಂತ ಗೊತ್ತಿಲ್ಲ. ಅಲ್ಲುಂಟು ಇಲ್ಲುಂಟು ಅಂತಿದ್ರು.